ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗನಂದ. ಅಣ್ಣನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ಆಗಲೇ 7:35 ಆಗಿತ್ತು. ಆಚೆ ಇನ್ನೂ ಕತ್ಲೆ ಆಗೇ ಇತ್ತು. ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹಾಸ್ಪಿಟಲ್ ಕಡೆಗೆ ಹೊರಟಿದ್ವಿ. ಯಾಕಂದರೆ ಇವತ್ತು HIV ಟೆಸ್ಟ್ ಆ್ಯಂಡ್ ಡ್ರಗ್ ಟೆಸ್ಟ್ ಕೂಡ ಇತ್ತು. ಸೊ ಅದರಿಂದ ಎಲ್ಲರೂ ಬೇಗ ರೆಡಿಯಾಗಿ ಹಾಸ್ಪಿಟಲ್ ಕಡೆಗೆ ಹೋಗ್ತಿದ್ದೀವಿ. ಮೂನ್ ನೋಡಿ ತುಂಬ ದಿನ ಆಗಿತ್ತು, ಆದರೆ ಬೆಳಿಗ್ಗೆ ಮೂನ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಅದು ಅಬ್ರೋಡಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಯಾಕಂದರೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ಆ್ಯಂಡ್ ಸ್ನೋಫಾಲ್ ಆಗೋದ್ರಿಂದ ನಾವು ಮೂನ್ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಇದು ತುಂಬ ಚೆನ್ನಾಗಿತ್ತು ವ್ಯೂ ನೋಡಿಕೊಂಡು. ಹಾಗೆ ಹಾಸ್ಪಿಟಲ್ ಕಡೆಗೆ ಬಂದ್ವಿ. ಹಾಸ್ಪಿಟಲ್ ಹತ್ರ ರೀಚ್ ಆದ್ವಿ. ಆದರೆ ನಮ್ಮ ಟೀಚರ್ಸ್ ಯಾರೂ ಬಂದಿರಲಿಲ್ಲ. ಟ್ಯಾಕ್ಸಿಯಲ್ಲಿ ಬಂದಿರೋದ್ರಿಂದ ನಾವು ಬೇಗನೆ ರೀಚ್ ಆಗಿದ್ವಿ. ಇಲ್ಲಿ ಬಂದು ಆಲ್ರೆಡಿ ಟೈಮ್ 8-9 ಆಗಿತ್ತು. ನಾವು ವೆಯ್ಟ್ ಮಾಡ್ತಾನೆ ಇದ್ರಿ ಯಾರಾದರೂ ಬರ್ತಾರೆ ಅಂತ. ಆದರೆ ನಮಗಿಂತ ಮುಂಚೆ ನಮ್ಮ ಟೀಚರ್ ಹೋಗಿ ಒಳಗಡೆ ಕೂತ್ಕೊಂಡಿದ್ರು. ನಾವು ಯಾರೂ ಅಬ್ಸರ್ವೇ ಮಾಡಿರಲಿಲ್ಲ. ಆಮೇಲೆ ಸರ್ ಬಂದು ಒಳಗಡೆ ಕರ್ಕೊಂಡೋದ್ರು. ಒಳಗೆ ಹೋಗಿದ್ದಾದಮೇಲೆ ಫಾರ್ಮ್ಸ್ ಎಲ್ಲ ಕೊಟ್ಟರು. ಫಾರ್ಮ್ಸ್ ಫಿಲ್ ಮಾಡಬೇಕಿತ್ತು ಆ್ಯಂಡ್ ರಷ್ಯನ್ ಲ್ಯಾಂಗ್ವೇಜಲ್ಲೇ ಫಿಲ್ ಮಾಡಬೇಕಿತ್ತು. ಸೊ ಅದರಿಂದ ಎಲ್ಲ ಟ್ರಾನ್ಸ್ಲೇಟರ್ಸ್ ಯೂಸ್ ಮಾಡಿಕೊಂಡು ಫಾರ್ಮ್ಸ್ನ ಫಿಲ್ ಮಾಡ್ತಿದ್ವಿ. ನಾವು ಯಾರೂ ಪೆನ್ ಕ್ಯಾರಿ ಮಾಡಿರಲಿಲ್ಲ. ಸಿಂಚನ ಒಬ್ಬಳೇ ತಂದಿದ್ಲು ಆ್ಯಂಡ್ ಎಲ್ಲರಿಗೂ ಪೆನ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ಲು. ಆ್ಯಂಡ್ ಲಾಸ್ಟಲ್ಲಿ ಅವಳೇ ಫಾರ್ಮ್ ಫಿಲ್ ಮಾಡಿರಲಿಲ್ಲ ಆ್ಯಂಡ್ ಫಾರ್ಮ್ ಫಿಲ್ ಮಾಡ್ಕೊತಿದ್ಲು. ಅವಳು ಫಾರ್ಮ್ಸ್ ಫಿಲ್ ಮಾಡೋಷ್ಟರಲ್ಲಿ ಹಾಗೆ ನೋಡ್ತಿದ್ವಿ ಯಾರ್ಯಾರ ಹೆಸರು ಕರೀತಿದ್ದಾರೆ ಅಂತ. ಇಲ್ಲಿ ನೇಮ್ಸ್ ಕರೀತಾರೆ. ಕರೆದಿದ್ದಾದಮೇಲೆ ಈ ಥರ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ದಾದಮೇಲೆ ಫೀಸ್ದು ಫಾರ್ಮ್ ಕೊಡ್ತಾರೆ. ಈ ಥರ ಫಾರ್ಮ್ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಯೂರಿನ್ ಟೆಸ್ಟಿಗೆ ಹೋಗಬೇಕಿತ್ತು. ಹಾಗೆ ವೆಯ್ಟ್ ಮಾಡ್ತಿದ್ವಿ. ವೆಯ್ಟ್ ಮಾಡಬೇಕಿದ್ರೆ ಸುಪ್ರೀತಾ ಅಂತೂ ಈ ಥರ ನೀರು ಕುಡಿತಿದ್ಲು. ನೀರೇನಕ್ಕೆ ಕುಡಿತಿದ್ದಾಳೆ ಅಂದರೆ ಯೂರಿನ್ ಟೆಸ್ಟ್ ಇತ್ತು. ಸೊ ಅದರಿಂದ ಅವಳು ಅಷ್ಟು ನೀರು ಕುಡಿತಿದ್ಲು. ಸುಪ್ರೀತನ ಹಾಗೆ ಸ್ವಲ್ಪ ರೇಗಿಸ್ತಿದ್ವಿ. ಯಾಕಂದರೆ ಎಕ್ಸ್ಕ್ಯೂಸ್ ಮೀ ಅಂತಿದ್ಲು. ನೀವು ಕೇಳಿಸ್ಕೊಳ್ಳಿ. ಇವತ್ತು ತುಂಬಾ ರೇಗಿಸ್ತಿದ್ವಿ ಸುಪ್ರೀತನ. ಯಾಕಂದರೆ ಅವಳು ಸ್ವಲ್ಪ ಇಂಗ್ಲೀಷಲ್ಲಿ ಎಸ್ಯೂಸ್ ಮೀ ಅಂತ ಇದು ಮಾಡ್ತಿದ್ಲಲ್ಲ. ಸೊ ಅದರಿಂದ ಎಲ್ಲರೂ ನಗಿದ್ಕೊಂಡು ಅವಳಿಗೆ ರೇಗಿಸ್ಕೊಂಡಿದ್ವಿ. ಅವಳು ಸ್ವಲ್ಪ ನಾಚಿಕೆ ಪಟ್ಕೊಂಡು ಇದ್ಲು. ಹಾಗೆ ಎಂಜಾಯ್ ಮಾಡ್ಕೊಂಡಿದ್ವಿ ಹಾಸ್ಪಿಟಲಲ್ಲಿ. ಈಗಾಗಲೇ ಟೈಮು 9:30. ರಷ್ಯನ್ಸ್ ಕೂಡ ಸ್ವಲ್ಪ ಜನ ಕಾಯ್ತಿದ್ರು. ಇಂಡಿಯನ್ ಸ್ಟೂಡೆಂಟ್ಸ್ ಅಂತೂ ತುಂಬ ಜನನೇ ಇದ್ದರು. ಆಲ್ಮೋಸ್ಟ್ 30-40 ಮೆಂಬರ್ಸ್ ಇದ್ದರು. ಆ್ಯಂಡ್ ನಾವು ಮಾತ್ರ ಅಲ್ಲ, ಕೆಮ್ರವೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯವ್ರು ಕೂಡ ಇದ್ದರು. ಆ್ಯಂಡ್ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಂಡು ಮತ್ತು ನಾವು ಸಿಗ್ನೇಚರ್ ಎಲ್ಲ ಹಾಕ್ಕೊಂಡು ಯೂರಿನ್ ಟೆಸ್ಟಿಗೆ ರೆಡಿ ಆದ್ವಿ. ಯೂರಿನ್ ಟೆಸ್ಟ್ ಇರೋದ್ರಿಂದ ಇಲ್ಲಿ ಆಚೆ ವೆಯ್ಟ್ ಮಾಡ್ತಿದ್ರು. ಒಬ್ಬೊಬ್ರಿಗೆ ಮಾಡ್ತಿದ್ರು. ಸೊ ಅದರಿಂದ ಎಲ್ಲ ಆಚೆ ವೆಯ್ಟ್ ಮಾಡ್ತಿದ್ವಿ. ಯೂರಿನ್ ಟೆಸ್ಟ್ ಮುಗಿಸಿದ್ದಾದಮೇಲೆ ನಮಗೆ ಡ್ರಗ್ ಟೆಸ್ಟ್ ಇತ್ತು. ಡ್ರಗ್ ಟೆಸ್ಟ್ಗೋಸ್ಕರ ಬ್ಲಡ್ ಸ್ಯಾಂಪಲ್ಸ್ ತೊಗೊತಿದ್ರು. ಏಕೆಂದರೆ ಇಲ್ಲಿ ಆ ಥರ ರೂಲ್ಸ್ ಇದೆ. ಆ್ಯಂಡ್ ಕಾಲೇಜವರೇ ಕರ್ಕೊಬಂದು ನಮಗೆ ಈ ಟೆಸ್ಟ್ಸ್ ಎಲ್ಲ ಮಾಡಿಸ್ತಿದ್ದಾರೆ. ಪೇಮೆಂಟ್ ಕೂಡ ಅವರೇ ಮಾಡ್ತಿದ್ದಾರೆ. ನಮಗೆ ಕನ್ಸಲ್ಟೆನ್ಸಿ ಅವರು ಎಲ್ಲ ಪೇಮೆಂಟ್ಸು ಕಾಲೇಜ್ಗೆ ಮಾಡಿರೋದ್ರಿಂದ ನಮಗೇನು ಟೆನ್ಷನ್ನೇ ಇಲ್ಲ. ಎಲ್ಲರೂ ಆರಾಮಾಗಿ ಬಂದ್ವಿ. ಆ್ಯಂಡ್ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿದ್ವಿ. ಎಲ್ಲ ಅವರೇ ಪೇಮೆಂಟ್ ಎಲ್ಲ ಅವರೇ ಮಾಡಿದರು. ನಮಗೇನು ಟೆನ್ಷನ್ ಇರಲಿಲ್ಲ. ಸೊ ಐ ರೆಕಮೆಂಡ್ KMC ಎಜುಕೇಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ವಿಜಯನಗರ್ ಫಾರ್ ಎವ್ರಿ ಒನ್. ಅದು ಯಾಕಂದರೆ ನಮಗೆ ಪ್ರತಿ ಇದರಲ್ಲೂ ನಮ್ಮ ಜೊತೆಲಿದ್ದರು. ನಮ್ಮ ಸರ್ ಅಂತೂ ಫಸ್ಟು 1 ವಾರ ನಮ್ಮ ಜೊತೆನೇ ಸ್ಟೇ ಆಗಿದ್ದರು ಸರು. ನಮಗೆಲ್ಲ ಓಕೆ ಆದಮೇಲೆ ಅವರು ಮನೆಗೆ ಹೋಗಿದ್ದು. ಹಾಗೆ ಡ್ರಗ್ ಟೆಸ್ಟು ಮುಗೀತು. ಡ್ರಗ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತು HIV ಟೆಸ್ಟ್ ಕಡೆ ಹೋಗಬೇಕಿತ್ತು. ಕ್ಯಾಬ್ ಬುಕ್ ಮಾಡಿಕೊಂಡು HIV ಟೆಸ್ಟ್ಗೆ ಎಲ್ಲ ಹೊರಟಿದ್ವಿ. ಕ್ಯಾಬ್ ಬುಕ್ ಮಾಡಿದ್ದಾದಮೇಲೆ ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡಬೇಕು ಅಂತ ಆಚೆ ನಿಂತ್ಕೊಂಡಿದ್ದಾಗ ನೋಡಿ ನಾವು ಹಿಂಗಾಗಿದ್ದೀವಿ ಅಂತ. ಫುಲ್ಲು ಸ್ನೋಫಾಲ್ ಆಗ್ತಿತ್ತು. ತಲೆ ಮೇಲೆಲ್ಲ ಸ್ನೋ ಬೀಳ್ತಾನೆ ಇತ್ತು. ಹಾಗೆ ಏನು ಮಾಡೋಕ್ಕಾಗಲ್ಲ. ನಾನು ಕೂಡ ಇವತ್ತು ಕ್ಯಾಪ್ ಮರ್ತುಬಿಟ್ಟು ಬಂದಿದ್ದೆ. ಸೊ ಅದರಿಂದ ಕ್ಯಾಪ್ ಹಾಕಿರಲಿಲ್ಲ. ಸ್ನೋಫಾಲ್ ತುಂಬಾ ಆಗ್ತಿತ್ತು ಇವತ್ತಂತೂ. ಕ್ಯಾಬ್ ಕೂಡ ಬಂತು. ಕ್ಯಾಬಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಹಾಸ್ಪಿಟಲ್ಗೆ 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಸೊ ಅದರಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಂಗೆ ಕಾಲು ನೈಟು ಸ್ವಲ್ಪ ಉಳ್ಕಿತ್ತು. ನಡೆಯೋದು ಕೂಡ ಆಗ್ತಿರಲಿಲ್ಲ. ಸೊ ಅದರಿಂದ ನಾನು ನಮ್ಮ ರೂಮ್ಮೇಟ್ಸು ಎಲ್ಲ ಸೇರಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಜೊತೆಲಿ ಎಲ್ಲ ಹೋಗ್ತಿದ್ದೀವಿ. ಇನ್ನೊಂದು ಹಾಸ್ಪಿಟ್ಲ್ ಹತ್ರ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಇಲ್ಲೂ ಕೂಡ ಸ್ನೋಫಾಲ್ ಆಗ್ತಿತ್ತು. ತುಂಬ ಜೋರಾಗೆ ಆಗ್ತಿತ್ತು. ಅದರಿಂದ ಬೇಗ ಒಳಗೆ ಹೋದ್ವಿ. ತುಂಬ ಚಳಿ ಆಗ್ತಿತ್ತು. ಅದಕ್ಕೆ ಒಳಗಡೆ ಬೇಗ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದು ಇಲ್ಲಿ ಕಾಯ್ತಿದ್ರು. ಆ್ಯಂಡ್ HIV ಟೆಸ್ಟಿನ ಲೇಟಾಗಿರೋದ್ರಿಂದ ಒಳಗಡೆ ಬಂದು ಇಲ್ಲೂ ಕೂಡ ವೆಯ್ಟ್ ಮಾಡಬೇಕಿತ್ತು. ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಇಲ್ಲೂ ವೆಯ್ಟ್ ಮಾಡ್ತಿದ್ರು. ಆ್ಯಸ್ ಯೂಶುವಲ್ ಕೆಮ್ರವೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅವರು ಹಾಸ್ಪಿಟಲಿಂದ ಇಲ್ಲೂ ಕೂಡ ಬಂದಿದ್ರು. ಯಾಕಂದರೆ ಅವರು ಕೂಡ HIV ಟೆಸ್ಟ್ ಮಾಡಿಸ್ಬೇಕಿತ್ತು. ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ನಡ್ಕೊಬಂದವರೆಲ್ಲ ಹಾಗೆ ಬಂದರು.
ಬಂದಿದ್ದಾದಮೇಲೆ ಎಲ್ಲ ಇಲ್ಲೇ ವೆಯ್ಟ್ ಮಾಡಬೇಕಿತ್ತು, ಇನ್ನೂ ಲೇಟಾಗಿತ್ತು. ಆಗಲೇ ನಾನು ಒಂದ್ಸಲ ನಿದ್ದೆ ಮಾಡಿ ಎದ್ದಿದ್ದೆ. ಈ ಸರಂತೂ ಋತಿಕ್ ರೋಷನ್ ಥರ ಇದ್ದಾರೆ ಅಂತ ಎಲ್ಲ ರೇಗಿಸ್ತಿದ್ರು. ಹಾಗೆ ಫೋಟೋಸ್ ಕೂಡ ತೋರಿಸಿ ಸ್ವಲ್ಪ ಸರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನೀವು ಅವ್ರ ಥರನೇ ಇದ್ದೀರಾ ಅಂತ. ನಿಮಗೇನಾದರೂ ಅವ್ರ ಥರನೇ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ HIV ಟೆಸ್ಟಿಗೆ ರೆಡಿ ಆದ್ವಿ. ಇಲ್ಲಿ ವೆಯ್ಟ್ ಮಾಡಬೇಕಿತ್ತು, ಸೊ ಅದರಿಂದ ವೆಯ್ಟ್ ಮಾಡ್ತಿದ್ದೀವಿ. ಕೂಪನ್ ಎಲ್ಲ ಕೊಟ್ಟರು ಆ್ಯಂಡ್ ಶೂಸ್ಗೆ ಕವರ್ ಕೂಡ ಕೊಟ್ಟರು. ಈ ಥರ ಕವರ್ ಹಾಕ್ಕೊಂಡು ಅಲ್ಲಿ ಟಿವಿಯಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ ಯಾವ ಕೂಪನ್ನು ಯಾವ ಫ್ಲೋರಿಗೆ ಹೋಗಬೇಕು, ಯಾವ ರೂಮ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಎಲ್ಲ ಇಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲಿ ನನ್ನ ಕೂಪನ್ ನಂಬರ್ ಕೂಡ ಡಿಸ್ಪ್ಲೇ ಆಯಿತು. ಸೊ ಅದರಿಂದ ಒಳಗೆ ಬಂದೆ. HIV ಟೆಸ್ಟ್ ಮಾಡಬೇಕಿದ್ರೆ ನೋಡಿ, ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಈ ಥರ ತೊಗೊಂಡು ಈ ಥರ ಸ್ಟೋರ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ನಮ್ಮದು ಇನ್ಫಾರ್ಮೇಷನ್ಸ್ ಎಲ್ಲ ಬರ್ಕೊತಿದ್ರು. ಹಾಗೆ ನಾನು ವಿಡಿಯೋ ಮಾಡ್ಕೊತಿದ್ದೆ. ಇಲ್ಲಿ ಇವತ್ತಿನ ಬ್ಲಡ್ ಸ್ಯಾಂಪಲ್ಸು ಎಲ್ಲ ತೊಗೊಂಡಿದ್ದಾಯಿತು ಆ್ಯಂಡ್ ಎಲ್ಲ ಟೆಸ್ಟು ಮುಗೀತು. ಹಾಗೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಕ್ಯಾಬ್ ಬಂತು. ಕ್ಯಾಬಲ್ಲಿ ನಾವು ಅಷ್ಟು ಕಡೆಗೆ ಹೋಗ್ತಿದ್ದೀವಿ. ಕ್ಯಾಬಲ್ಲಿ ಹೊರಟಿರ್ಬೇಕಿದ್ರೆ ನಮಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿತ್ತು, ಲೈಕ್ ಪಾನಿಪುರಿ ಇಲ್ಲ ಚಪಾತಿ ಚಟ್ನಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಡೈಲಿ ಚಪಾತಿ ತಿಂದು ಬೋರ್ ಆಗಿತ್ತು. ಸೊ ಅದರಿಂದ ಪಾನಿಪುರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. 1:23ಗೆ ಹಾಸ್ಟೆಲ್ ಬಿಲ್ಡಿಂಗ್ ಹತ್ರ ರೀಚ್ ಆಗಿದ್ವಿ. ಆದರೂ ಪಾನಿಪುರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೇಕಿತ್ತು. ಸೊ ಅದರಿಂದ ಮಾರ್ಕೆಟಿಗೆ ಹೋಗೋಣ ಅಂತ ನಡ್ಕೊಂಡು ಹೊರಟಿದ್ದೀವಿ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ರೇಗಿಸ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಏನು ಸ್ನೋಫಾಲ್ ಆಗ್ತಿರ್ಲಿಲ್ಲ. ಸೊ ಅದರಿಂದ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀವಿ. ಹತ್ರ ಇರೋದ್ರಿಂದ ತಿರಂಗಕ್ಕೆ ಬಂದ್ವಿ ಶಾಪಿಂಗ್ಗೆ. ಹಾಗೆ ಸ್ವಲ್ಪ ಇಲ್ಲಿ ಪಾರಿವಾಳಗಳೆಲ್ಲ ಈ ಥರ ಮೇವು ತಿಂತಿದ್ದವು. ತುಂಬಾ ಚಳಿ ಆಗ್ತಿದೆ, ನಮ್ಮ ಕೈಲೇ ಇರೋದಕ್ಕಾಗಲ್ಲ. ಪಾರಿವಾಳಗಳು ಯಾವ ಥರ ಇದೆ ಅಂತಲೇ ಗೊತ್ತಿಲ್ಲ, ತುಂಬಾ ಚಳಿ ಆಗ್ತಿದೆ. ಆದರೂ ಆಟ ಆಡಿಕೊಂಡು ಹಾರಾಡಿಕೊಂಡು ಎಷ್ಟು ನೆಮ್ಮದಿಯಾಗಿದ್ದಾವೆ. ಹಾಗೆ ಇಲ್ಲಿ ಬೇರೆ ಬರ್ಡ್ಸ್ ಅಂತೂ ನಾನು ನೋಡೇ ಇಲ್ಲ, ಬಂದಾಗಲಿಂದ ಬರೀ ಪಾರಿವಾಳನೇ ನೋಡಿರೋದು. ಅದು ತುಂಬಾ ಚೆನ್ನಾಗಿದೆ. ನಾವು ಹತ್ರ ಹೋದ್ರೂ ಅದು ಹಾರೋದಿಲ್ಲ, ಅದಷ್ಟಿಗೆ ಅದ್ರ ಪಾಡಿಗೆ ಅದೇ ಇರುತ್ತೆ, ಗೊತ್ತೇ ಆಗಲ್ಲ. ನೋಡಿ ಮಾರ್ಟೊಳಗೆ ಬಂದ್ವಿ. ಬಂದಿದ ತಕ್ಷಣ ನಾವು ಆ ಕಡೆ ಒಂದು ಗ್ರೋಸರಿ ಶಾಪ್ ಇದೆ. ಸೊ ಅದರಿಂದ ಆ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ಬಟ್ಟೆ ಶಾಪ್ಸ್ ಇದೆ. ಬಟ್ಟೆ ಅಂತೂ ತುಂಬಾ ಕಾಸ್ಟ್ಲಿ ಇಲ್ಲೂ. ಇಲ್ಲಿ ಸ್ವಲ್ಪ ಫೋನ್ ಆಕ್ಸೆಸರೀಸು ಎಲ್ಲ ಕಡೆನೂ ಬಟ್ಟೆ ಇದೆ. ಇಲ್ಲೇ ಲೆಫ್ಟ್ ಹೋದರೆ ಇಲ್ಲೂ ಕೂಡ ಬಟ್ಟೆಗಳೇ. ಪ್ರತಿಯೊಂದು ಜಾಗದಲ್ಲೂ ತುಂಬ ಬಟ್ಟೆಗಳೇ ಇದೆ. ಆಲ್ಮೋಸ್ಟ್ ಆಲ್ ರಷ್ಯನ್ಸ್, ಇಂಡಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಾತ್ಸ್ ಮೇಲೇ ಇಷ್ಟಪಡ್ತಾರಲ್ಲ. ನೋಡಿ ಇಲ್ಲೂ ಕೂಡ ಬಟ್ಟೆ ಅಂಗಡಿನೇ ಇದೆ. ಹಾಗೆ ಗ್ರೋಸರಿ ಶಾಪ್ ಒಳಗೆ ಹೋದ್ವಿ. ಹೋಗಿದ ತಕ್ಷಣ ನೋಡಿ ಇಲ್ಲೆಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಇದೆ. ಎಲ್ಲ ಒಂದೊಂದು ಕಡೆ ಇದೆ. ಇಲ್ಲಿ ನೋಡಿ ನಾವು ತೊಗೋಬೇಕಾಗಿದ್ದು ಆಲೂಗಡ್ಡೆ ಯಾವ ಥರ ಯಾವ ಕಲರ್ ಇದೆ ನೋಡಿ, ಅದೇ ಬ್ಲ್ಯಾಕ್ ಸ್ಯಾಂಡಲ್ ಬೆಳೆದಿದ್ದಾರೆ. ಟೊಮೆಟೊ ನೋಡಿ 349 per kg. ಹಾಗೆ ಈರುಳ್ಳಿ ನೋಡಿ 79 rupees. ಈರುಳ್ಳಿ ಆ್ಯಂಡ್ ಆಲೂಗಡ್ಡೆ ತುಂಬ ರೇಟ್ ಕಡಿಮೆನೇ, ಆಲ್ಮೋಸ್ಟ್ ಇಂಡಿಯನ್ ರೇಟ್ಸೇ. ಬಟ್ ಇಲ್ಲಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಫ್ರೆಶ್ ಆಲೂಗಡ್ಡೆ ಇದೆ. ಇಲ್ಲಿ ಬೆಳ್ಳುಳ್ಳಿ ಕೂಡ ಇದೆ, 399 rupees ಇದೆ. ಎಲ್ಲ ಆಲೂಗಡ್ಡೆ ತೊಗೊಂಡಿದ್ದಾದಮೇಲೆ ನೋಡಿ ಇಲ್ಲಿ ವೇಟಿಂಗ್ ಮಿಷಿನ್ ಇದೆ, ಎಷ್ಟಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೊಬೋದು. ಇಲ್ಲಿ ಕಡಿಮೆ ಇತ್ತು. ಸೊ ಅದರಿಂದ ನಮ್ಮ ಫ್ರೆಂಡು ಮತ್ತೆ ವಾಪಸ್ ಹೋಗಿ ಆಲೂಗಡ್ಡೆ ತರ್ತಿಲ್ಲ. ಟೊಮೆಟೊ ನೋಡಿ 230 ಗ್ರಾಮ್ ಇದೆ. ಹೀಗೆ ಬಿಲ್ಲಿಂಗ್ ಮಾಡಿಸ್ತಿದ್ದೆ. ಬಿಲ್ಲಿಂಗ್ ಮುಗಿಸ್ಕೊಂಡು ಹಾಗೆ ಶಾಪಲ್ಲಿ ಇನ್ನು ಬೇರೆ ಥರ ಏನೇನಿದೆ ಅಂತ ಕೂಡ ವಿಡಿಯೋ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಶಾಪಿಂಗ್ ಮುಗಿಸೋವರೆಗೂ ನಾನು ವಿಡಿಯೋ ಮಾಡ್ತಿದ್ದೆ. ನೋಡಿ ಬನಾನಾ, ಫ್ರೂಟ್ಸು, ಆ್ಯಪಲ್ಲು, ಅನಾನಸ್ಸು ಎಲ್ಲ ಟೈಪ್ ಫ್ರೂಟ್ಸೂ ಇದೆ. ಹಾಗೆ ಎಲ್ಲ ಥರ ಐಟಮ್ಸ್ ಕೂಡ ಇದೆ. ಈ ಥರ ಐಟಮ್ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇಂಡಿಯನ್ ಐಟಮ್ಸ್ ಇದೆ, ರಷ್ಯನ್ ಐಟಮ್ ಇದೆ, ಮತ್ತು ಫಾರಿನ್ ಬ್ರ್ಯಾಂಡ್ ಐಟಮ್ಸ್ ಕೂಡ ಇದೆ. ಇಲ್ಲಂತೂ ವಾಟರ್ ಬಾಟಲ್ಸು, ಜ್ಯೂಸು, ಸಾಸ್ ಬಾಟಲ್ಸು ಎಲ್ಲ ಇತ್ತು. ಈ ಕಡೆನೂ ಸ್ವಲ್ಪ ಮಸಾಲ ಐಟಮ್ಸ್, ಪೀಸಸ್ ಆ ಥರ ಎಲ್ಲ ಇತ್ತು. ಇಲ್ಲಿ ಚಾಕ್ಲೇಟ್ ಇದೆ, ತುಂಬ ಚಾಕ್ಲೇಟ್ಸೇ ಇದೆ. ಯಾವ ಶಾಪಿಗೆ ಹೋದ್ರೂ ಆಲ್ಮೋಸ್ಟ್ TNS ಇಂದ ಹಿಡ್ದು
ಲೆಂತ್ವರೆಗೂ ಬೆರಿ ಚಾಕ್ಲೇಟ್ಸೇ ಇದೆ. ಆಯಿಲ್ ಕೂಡ ಇತ್ತು. ಆಯಿಲ್ ರೇಟ್ ನೋಡಿ 149, 139 ಒಂದೊಂದು ರೇಟ್ ಇದೆ. ಅದು ಸನ್ಫ್ಲವರ್ ಆಯಿಲು. ಇಲ್ಲಿ ಬಂದರೆ ಇಲ್ಲಿ ಸ್ವಲ್ಪ ಸ್ವೀಟ್ ಐಟಮ್ಸ್ ಇತ್ತು. ನಮ್ಮ ಫ್ರೆಂಡ್ಸ್ ಅದನ್ನು ತೊಗೊತಿದ್ರು. ಅದರಿಂದ ನಾನು ವಿಡಿಯೋ ಮಾಡ್ತಿದ್ದೆ. ಅವ್ರು ಏನು ತೊಗೊತಿದ್ರು ಅಂತ ನಂಗೆ ಗೊತ್ತಿಲ್ಲ. ಆದರೂ ನೋಡೋಣ ಏನು ತೊಗೊತಾರೆ ಅಂತ ಲಾಸ್ಟಲ್ಲಿ ನೋಡೋಣ ಅಂತ. ಹಾಗೆ ನಾನು ಮುಂದೆ ಹೊರಟಿದ್ದೆ. ಇಲ್ಲಿ ಇವ್ರು ಯಾರೋ ಶಾಪಿಂಗ್ ಮಾಡ್ತಿದ್ರು. ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ನಾನು ಮುಂದೆ ಹೋದ್ಮೇಲೆ ಇಲ್ಲೂ ಚಾಕ್ಲೇಟ್ಸು, ರಸ್ಕು, ಬಿಸ್ಕೆಟ್ಸು ಎಲ್ಲ ಇತ್ತು. ಇಲ್ಲಿ ಕಾಫಿ ಫಿಲ್ಟರ್ ಇತ್ತು. ಹಾಗೆ ಇಲ್ಲಿ ಫ್ರಿಡ್ಜ್ ಇರೋದ್ರಿಂದ ಹಾಲು, ಮೊಸರು ಎಲ್ಲ ಐತೆ. ಹಾಲು ನೋಡಿ 1 ಲೀಟ್ರು 74 ರೂಪಾಯಿ ಇದೆ. ಹಾಲು ಎಲ್ಲ ಪರವಾಗಿಲ್ಲ. ಆ್ಯಂಡ್ ಹಾಲು ತೊಗೊಬಂದಿದ್ದಾದಮೇಲೆ ನಾವು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಾಗಲ್ಲ. ಎಷ್ಟೇ ಬಿಸಿ ಮಾಡಿ ಎಷ್ಟೇ ಕಾಯಿಸಿ ಇಕ್ಕಿದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಒಡೆದೋಗುತ್ತೆ. ಅದರಿಂದ ನಾವು ಹಾಲು ತೊಗೊಂಬರಲ್ಲ. ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ಹಾಲಾದರೂ ತೊಗೊಂಡು ಕುಡೀರಿ ಅಂತ. ಆದರೆ ಇಲ್ಲಿ ಇಕ್ಕೊಳ್ಳೋದಕ್ಕಾಗಲ್ಲ. ಫ್ರಿಡ್ಜ್ ಕೂಡ ನಮಗಿನ್ನ ಪ್ರೊವೈಡ್ ಮಾಡಿಲ್ಲ. ಯಾಕಂದರೆ ರಿನೋವೇಟೆಡ್ ರೂಮ್ಸ್ ಅಲ್ಲ. ಸೊ ಅದರಿಂದ ಇನ್ನು ಹೊಸ ರೂಮ್ಸು ನಮ್ಮದು. ಸೊ ಅದರಿಂದ ನಮಗೆ ಫ್ರಿಡ್ಜ್ ಇನ್ನೂ ಕೊಡ್ತಾರೆ ಫ್ರಿಡ್ಜ್ ಆ್ಯಂಡ್ ಓವನ್ನು. ಇಲ್ಲಿ ಲೇಸ್ ಎಲ್ಲ ಇತ್ತು. ಲೇಸ್ ತೊಗೊಬೇಕಿತ್ತು. ನೋಡೋಣ, ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ತೊಗೊಳ್ಳೋಣ. ರೂಮಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇದೆ ಅಂತ. ಇಲ್ಲಿ ನೋಡಿ ಡ್ರಿಂಕ್ಸ್ ಇದೆ. ಆಲ್ಕೋಹಾಲು, ವೋಡ್ಕಾ ಎಲ್ಲ, ಬಿಯರ್ಸು, ಸಾಸು ಎಲ್ಲ ಇದೆ. ಇಲ್ಲೂ ಕೂಡ ಚಿಕನ್ ಕೂಡ ಇದೆ. ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಚಿಕನ್ನೇ ಸಿಗಲಿಲ್ಲ. ಈ ಕಡೆ ಬಂದು ನೋಡಿದರೆ ಬಹುಶಃ ಸಿಗ್ಬೋದಿತ್ತೇನೋ. ಹಾಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ ಕಡೆ ಹೊರಟಿದ್ವಿ. ಹೋಗ್ಬೇಕಿದ್ರೆ ಮತ್ತೆ ಸ್ವಲ್ಪ ಮುಂದೆ ಬಂದರೆ ಹೋಗಿರೋ ರೋಡಲ್ಲೇ ಮತ್ತೆ ವಾಪಸ್ ಬಂದರೆ ಇನ್ನೂ ಒಂದು ಗ್ರೋಸರಿ ಶಾಪ್ ಇದೆ. ಅಂದರೆ ಗ್ರೋಸರಿ ಮಾರ್ಕೆಟ್ ಇದೆ. ನಾವು ಎರಡನ್ನೂ ನೋಡಿ ಕನ್ಫ್ಯೂಸ್ ಆಗಿತ್ತು. ನಮಗಿಲ್ಲಿ ಐಡಿಯಾನೇ ಇರಲಿಲ್ಲ. ಇನ್ನೂ ಒಂದು ಒಳಗೆ ಶಾಪ್ ಇದೆ ಅನ್ನೋ ಐಡಿಯಾನೇ ಇರಲಿಲ್ಲ. ನಮ್ಮ ಫ್ರೆಂಡ್ಸು ಇನ್ನೊಬ್ಬರು ಬಂದು ನಮಗೆ ತೋರಿಸಿದಾದ್ಮೇಲೆ ಗೊತ್ತಾಗಿದ್ದು ಇನ್ನೂ ಒಂದು ಶಾಪ್ ಇದೆ ಅಂತ. ಆ್ಯಂಡ್ ಆ ಶಾಪು ನೋಡಿ ಇದೆ. ಇಲ್ಲೂ ಕೂಡ ಎಲ್ಲ ಐಟಮ್ಸ್ ಸಿಗುತ್ತೆ. ಫ್ರೂಟ್ಸು, ವೆಜಿಟೇಬಲ್ಸು, ಗ್ರೋಸರೀಸ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಆ್ಯಂಡ್ ವೋಡ್ಕಾ, ಡ್ರಿಂಕ್ಸು, ಆಲ್ಕೋಹಾಲ್, ಬಿಯರ್ಸ್, ವಿಸ್ಕಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ರಷ್ಯನ್ಸ್ ಇಲ್ಲಿ ಏನಕ್ಕೆ ಕುಡಿತಾರೆ ಅಂದರೆ ತುಂಬ ಚಳಿ ಇರೋದ್ರಿಂದನೇ ಡ್ರಿಂಕ್ ಮಾಡ್ತಾರಂತೆ. ನಮ್ಮ ಫಿಸಿಕ್ಸ್ ಸರ್ ಹೇಳ್ತಿದ್ರು. ಹಾಗೆ ಹೊರಗಡೆ ಬಂದು ನೋಡಿದ್ರೆ ಮತ್ತೆ ಪಾರಿವಾಳಗಳು ಅದೇ ಥರ ಮೇವು ತಿಂತಿದ್ವು. ತುಂಬಾ ಚಳಿ ಆಗ್ತಿತ್ತು. ಯಾವ ಥರ ಸರ್ವೈವ್ ಮಾಡ್ತಿದ್ದೆ ಅಂತ ಕೂಡ ನನಗೆ ಐಡಿಯಾ ಇಲ್ಲ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಸ್ಟೆಲ್ ಕಡೆಗೆ ಹೋಗ್ತಿದ್ದೀವಿ. ಆಚೆ ತುಂಬಾ ಚಳಿ ಆಗ್ತಿತ್ತು, ಸ್ನೋಫಾಲ್ ಇಲ್ಲ ಅಂದ್ರೂ. ಹಾಸ್ಟೆಲ್ ಬಿಲ್ಡಿಂಗ್ಗೆ ರೀಚ್ ಆದ್ವಿ. ನಮ್ಮದು 7th ಫ್ಲೋರು. ಬಂದು ನೋಡಿದ ತಕ್ಷಣ ಯಾರೋ ಹೊಸಬ್ರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ರು. ನಮ್ಮ ರೂಮು ಈ ಥರ ಆಗಿತ್ತು. ಅರಿಬರಿಯಲ್ಲಿ ಹೊರಟಿದ್ವಿ ಬೆಳಿಗ್ಗೆ. ಫಸ್ಟು ಸ್ನ್ಯಾಕ್ಸ್ ತಿಂದೆ. ಹಾಗೆ 3rd ಫ್ಲೋರಿಗೆ ಹೋಗಿ ಪಾನಿಪುರಿ ರೆಡಿ ಮಾಡಬೇಕಿತ್ತು. ಸೊ ಅದರಿಂದ ಅವರು ಪಾನಿಪುರಿ ಮಾಡ್ತಿದ್ರು, ನಾನು ಟೊಮೆಟೊ ಚಟ್ನಿ ಮಾಡ್ತಿದ್ದೆ. ಆ್ಯಂಡ್ ನೋಡಿ ಈ ಥರ ಮೆಸ್ಸಲ್ಲಿ ಮಾಡ್ಕೊತಿದ್ವಿ. ರೂಮಿಗೆ ಬಂದ್ವಿ. ರೂಮಿಗೆ ಬಂದಿದ್ದಾದಮೇಲೆ ಈ ಥರ ಆಲೂಗಡ್ಡೆಗೆ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕಿತ್ತು. ಸೊ ಅದರಿಂದ ಅವರು ಆ್ಯಡ್ ಮಾಡಿ ಎಲ್ಲ ಆಲೂಗಡ್ಡೆನ ಇಸ್ತಿದ್ರು. ಆ್ಯಂಡ್ ಪಾನಿಪುರಿ ಕೂಡ ರೆಡಿ ಆಯಿತು. ರೆಡಿ ಆಗಿದ ತಕ್ಷಣ ಎಲ್ಲ ಈ ಥರ ಫೋಟೋಸ್ ಎಲ್ಲ ಇಟ್ಕೊತಿದ್ರು. ಹಾಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ಲಾಗ್ ಇಷ್ಟೇ. ಆ್ಯಂಡ್ ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಎಲ್ಲ ತಿಂದು ಆರಾಮಾಗಿ ಮಲಗೋ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Do subscribe my channel for more videos. Don't forget to like, share, comment and press the bell icon. ಸಿಗೋಣ ಮುಂದಿನ ಲಾಗಲ್ಲಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.